ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾದಂತಹ ಸ್ವಾಗತನ ಕೋರ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ ಮ್ಯಾಥ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸಂಭವನೀಯ ಪ್ರಶ್ನೆಗಳಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾನು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನೀವು ಯಾರೆಲ್ಲ ಮೊರಾರ್ಜಿ, ನವೋದಯ, RMS, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಆಮೇಲೆ ಆಳ್ವಾಸ್ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ರೆಡಿ ಆಗ್ತಿದ್ದೀರಲ್ಲ, ಅವ್ರು ಈಗಾಗ್ಲೇ ಏನ್ ಮಾಡಿದೀರಾ ಅಂತಂದ್ರೆ ನಮ್ಮ ಒಂದು ಮೊರಾರ್ಜಿ ಚಾಂಪಿಯನ್ ಬುಕ್ ಅನ್ನ, ಕ್ವಶನ್ ಬ್ಯಾಂಕ್ ಅನ್ನ ಖರೀದಿ ಮಾಡಿ ಆಲ್ರೆಡಿ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದೀರಾ. ಅದರಲ್ಲಿರ್ತಕ್ಕಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಅನ್ನ ಮಾಡ್ರಿ. ಆಮೇಲೆ ನಾವು ಹೇಳ್ತಿರ್ತಕ್ಕಂತಹ ಆನ್ಲೈನ್ ಕ್ಲಾಸ್ ಅಲ್ಲಿ ಇರತಕ್ಕಂತಹ ಪ್ರಶ್ನೆಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಅದರಲ್ಲಿ 100% ಸಕ್ಸಸ್ ಅನ್ನ ಕಾಣ್ತೀರಾ. ಹಾಗಾದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಿಂದ ನಾವೇನ್ ಮಾಡಿದೀವಿ ಅಂತಂದ್ರ ರಾಜ್ಯ ಮಟ್ಟದ ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆಯನ್ನ ಹಮ್ಮಿಕೊಂಡಿದೀವಿ. ಹೌದಾ? ರಾಜ್ಯ ಮಟ್ಟದ ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆಯನ್ನ ಹಮ್ಮಿಕೊಂಡಿದ್ದೇವೆ. 2026-27ನೇ ಸಾಲಿನಲ್ಲಿ ರಾಜ್ಯ ಮಟ್ಟದ ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆಯಲ್ಲಿ ನೀವೆಲ್ಲರೂ ಏನ್ ಮಾಡ್ರಿ ಅಂತಂದ್ರ ಭಾಗವಹಿಸ್ರಿ. ಬಹುಮಾನಗಳಿರ್ತಾವ, ಬಹುಮಾನಗಳನ್ನ ಗೆಲ್ರಿ ಅಂತ ಹೇಳ್ತೀನಿ. ಯಾಕಂತಂದ್ರೆ ಈಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲಾ ಮಕ್ಕಳಿಗೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಂತಂದ್ರೆ ಏನು ಅಂತೇಳಿ ಗೊತ್ತಾಗ್ಬೇಕು. ನಾವು ಕೂಡ ಒಂದು ಗೋರ್ಮೆಂಟ್ಸ್ ಎಕ್ಸಾಮ್ಗಳನ್ನ ಬರೆಯೋಕ್ಕಿಂತ ಮುಂಚಿತವಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಇಂತಹ ಒಂದು ಎಕ್ಸಾಮ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆ ಒಂದು ಎಕ್ಸಾಮ್ ನ ಅನುಭವವನ್ನ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ನೀವು ಕಲಿತೀರಾ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಎಕ್ಸಾಮು ಯಾರಿಗೆಲ್ಲ ಇರುತ್ತೆ, ಯಾವತ್ತಿರುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಲ್ವಾ? ಹಾಗಾದ್ರೆ ನೋಡ್ರಿ, ಈ ಎಕ್ಸಾಮ್ ಯಾವಾಗಿರುತ್ತೆ ಮತ್ತೆ ಯಾರಿಗೆಲ್ಲ ಇರುತ್ತೆ ಅಂತಂದ್ರೆ ಇವಾಗ ಸದ್ಯಕ್ಕೆ ನೀವು 3ನೇ ತರಗತಿ ಮತ್ತು 4ನೇ ತರಗತಿ ಯಾರೆಲ್ಲ ಓದ್ತಿದ್ದೀರಲ್ಲ ಅವ್ರಿಗೆ ಏನಿರತ್ತೆ ಅಂತಂದ್ರೆ ಇವಾಗ 3ನೇ ತರಗತಿ ಮತ್ತು 4ನೇ ತರಗತಿ ಯಾರು ಓದ್ತಿದಿರಲ್ಲ, ಫಾರ್ 3rd ಸ್ಟ್ಯಾಂಡರ್ಡ್ ಅಂಡ್ 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಗೆ ಇದು ಏನಾಗುತ್ತೆ ಅಂತಂದ್ರೆ ಈ ಒಂದು ಎಕ್ಸಾಮ್ ಅಪ್ಲೈ ಆಗುತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಪರೀಕ್ಷೆಯ ದಿನಾಂಕ ಯಾವಾಗಿರ್ತದ ಅಂತಂದ್ರ 22 ಮಾರ್ಚ್ 22/3/2026 ಏನಿರ್ತದ ಅಂತಂದ್ರೆ ಎಕ್ಸಾಮ್ ಇರ್ತದ. ಈ ತಿಂಗಳು ಬಿಟ್ಟು ಮುಂದಿನ ತಿಂಗಳು 22ನೇ ತಾರೀಕು ಎಕ್ಸಾಮ್ ಇರ್ತದ. 22ನೇ ತಾರೀಕ ಎಕ್ಸಾಮ್ ಎಷ್ಟು ಗಂಟೆಗೆ ಇರ್ತದ? ನಾವು ದೂರ ಇದೀವಿ ಮೇಡಮ್, ಬರ್ಬೇಕು ಅಂತಂದ್ರೆ ಟೈಮ್ ಆಗುತ್ತೆ ಅನ್ನೋರ್ಗೂ ಕೂಡ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಒಂದು ಸಫಿಸಿಯೆಂಟ್ ಆಗಿರ್ತಕ್ಕಂತಹ ಟೈಮ್ ಅನ್ನ ಕೊಟ್ಟಿದೀವಿ. ಹಾಗಾದ್ರೆ ವಿದ್ಯಾರ್ಥಿಗಳು ಎಷ್ಟು ಗಂಟೆಗೆ ಎಕ್ಸಾಮ್ ಇರತ್ತ ಅಂತಂದ್ರ ಇಲ್ಲಿ ನಮಗ ಎಷ್ಟು ಗಂಟೆಗೆ ಎಕ್ಸಾಮ್ ಇರ್ತದ್ರಿ? 11 ಗಂಟೆಗೆ. ಯಾವ ವಾರ ಇರ್ತದ್ರಿ? ರವಿವಾರ ಇರ್ತದ. ಓಕೆ, ಹಾಗಾದ್ರ ನೀವೆಲ್ಲರೂ ಏನಿರ್ತದ ಅಂತಂದ್ರ ಅವತ್ತು ನಿಮ್ಮ ಸ್ಕೂಲ್ ರಜಾ ಇರ್ತದ. ಹಾಗಾದ್ರ ರವಿವಾರ 22ನೇ ತಾರೀಕು 3ನೇ ತಿಂಗಳು ನೀವೇನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆಯನ್ನ ಬರೀರಿ. ಅದ್ರ ಜೊತೆಗೆ 25 ಜನ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ಕೊಡ್ತಾ ಇದ್ದೀವಿ. ಹಾಗಾದ್ರೆ 25 ಜನ ವಿದ್ಯಾರ್ಥಿಗಳಲ್ಲೂ ನೀವು ಒಬ್ರ ಆಗ್ಬೇಕು ಅಂತಂದ್ರೆ ಈ ಒಂದು ಪರೀಕ್ಷೆಯನ್ನ ಬರೀರಿ. ಪರೀಕ್ಷೆಯು ಸಮಯ ಗೊತ್ತಾಯ್ತು, ಎಷ್ಟ್ ಗಂಟೆಗೆ ಇರ್ತದ? 11 ಗಂಟೆಗೆ ಇರ್ತದ. ಯಾವತ್ತಿರ್ತದ? 22ನೇ ತಾರೀಕು 3ನೇ ತಿಂಗಳು 2026 ಇರ್ತದ ಅಂತಂದ್ರೆ ನೆಕ್ಸ್ಟ್ ಮಂತ್ ಇರ್ತದ. ಆಮೇಲೆ ಯಾರಿಗೆಲ್ಲ ಎಕ್ಸಾಮ್ ಇರ್ತದ? 3rd and 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಇರ್ತದ. ಹೌದಾ? 3rd and 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಇರ್ತದ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರ ನಮಗ ಇಂಗ್ಲಿಷ್ ಮೀಡಿಯಂ ಇರ್ತದನೋ ಕನ್ನಡ ಮೀಡಿಯಂ ಇರ್ತದನೋ ಅಂತ ಒಂದು ಕನ್ಫ್ಯೂಷನ್ಸ್ ಬೇಡ. ಯಾಕಂತಂದ್ರ ಕ್ವಶನ್ ಪೇಪರ್ ನಾವು 2 ಮೀಡಿಯಂ ಅಲ್ಲಿ ಕೊಟ್ಟಿರ್ತೀವಿ. ಓಕೆ, 2 ಮೀಡಿಯಂ ಅಲ್ಲಿ ಕ್ವಶನ್ ಪೇಪರ್ ಅನ್ನ ಕೊಟ್ಟಿರ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಾಗಿರ್ಬೋದು, ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಾಗಿರ್ಬೋದು, ನಿಮ್ದು ಸ್ಟೇಟ್ ಸಿಲೆಬಸ್ ಇರ್ಬೋದು ಅಥವಾ CBSE ಸಿಲೆಬಸ್ ಇರ್ಬೋದು, ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ಸಿಲೆಬಸ್ ಇರ್ತದಲ್ಲ ಅದ್ರದ್ದೊಂದು ಬೇಸಿಕ್ ಎಕ್ಸಾಮ್ ಆಗಿರುತ್ತೆ. ಓಕೆ, ಈ ಒಂದು ಎಕ್ಸಾಮ್ ಎಷ್ಟು ಅಂಕಗಳನ್ನ ಪಡೆದಿರ್ತದೆ ಅಂತಂದ್ರೆ ಟೋಟಲ್ 50 ಪ್ರಶ್ನೆಗಳಿರ್ತಾವ, ಇಲ್ಲಿ 50 ಅಂಕಗಳಿರ್ತಾವ. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರ ಇಂಗ್ಲಿಷ್ ಮೀಡಿಯಂ ಅಥವಾ ಕನ್ನಡ ಮೀಡಿಯಂ ಅಂತೇಳಿ ಕನ್ಫ್ಯೂಷನ್ಸ್ ಬೇಡ. 2 ಮೀಡಿಯಂ ವಿದ್ಯಾರ್ಥಿಗಳಾಗ್ಲಿ ಅಥವಾ CBSE ವಿದ್ಯಾರ್ಥಿಗಳಾಗ್ಲಿ ಅಥವಾ ICSE ಸಿಲೆಬಸ್ ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳಾಗ್ಲಿ ಯಾರು ಬೇಕಾದ್ರೂ ಇದನ್ನ ಎಕ್ಸಾಮ್ ಅನ್ನ ಬರಿಬಹುದು. ಹೌದಾ? ಹಾಗಾದ್ರೆ ಈ ಒಂದು ಎಕ್ಸಾಮ್ಗೆ ನಾವು ಎನ್ರೋಲ್ಮೆಂಟ್ ಮಾಡ್ಬೇಕು, ಈ ಒಂದು ಎಕ್ಸಾಮ್ಗೆ ನಾವು ರಿಜಿಸ್ಟ್ರೇಷನ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತೇಳಿ ನೀವು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಿರ್ತೀರಾ. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಈ ಒಂದು ಎಕ್ಸಾಮ್ಗೆ ನೀವೇನಾದ್ರೂ ಎನ್ರೋಲ್ಮೆಂಟ್ ಮಾಡ್ಬೇಕು, ರಿಜಿಸ್ಟ್ರೇಷನ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ. ಹೌದಾ? 9632241200ಗೆ ಕಾಲ್ ಮಾಡ್ರಿ, ವಾಟ್ಸಪ್ ಮೆಸೇಜ್ ಮಾಡ್ರಿ. ನಿಮ್ಮ ಹೆಸರು, ಊರು ಮತ್ತೆ ತರಗತಿಯನ್ನ ಕಳಿಸ್ರಿ. ಸದ್ಯಕ್ಕೆ ಓದ್ತಿರ್ತಕ್ಕಂತಹ ಪ್ರೆಸೆಂಟ್ ಆಗಿ ನೀವು ಸ್ಟಡಿ ಮಾಡ್ತಿರ್ತಕ್ಕಂತಹ ಒಂದು ಕ್ಲಾಸ್ ಅನ್ನ ಮೆನ್ಷನ್ ಮಾಡ್ರಿ. ಓಕೆ, ಹಾಗಾದ್ರ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸ್ರಿ ಅಂತಂದ್ರ ಇಲ್ಲಿ ನೋಡ್ರಿ, ನೀವು ಅಕಸ್ಮಾತ್ ನಿಮ್ಗೆ ಏನಾದ್ರೂ ಈ ನಂಬರ್ ಅಲ್ಲಿ
ಏನಾದ್ರು ಕನೆಕ್ಟ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಇನ್ನೊಂದು ನಂಬರ್ ನಾವು ಕೊಟ್ಟಿದ್ದೀವಿ 9449445497 ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದಕ್ಕೂ ಕೂಡ ನೀವ್ ಏನ್ ಮಾಡ್ಕೋಬಹುದು, ವಾಟ್ಸಪ್ ಮೆಸೇಜ್ ಅನ್ನ ಕಳ್ಸೋದ್ರ ಮೂಲಕ ಈ ಒಂದು ಎಕ್ಸಾಮ್ಗೆ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬಹುದು. ಕರ್ನಾಟಕ ರಾಜ್ಯದ ಯಾವುದೇ ವಿದ್ಯಾರ್ಥಿಗಳು ಇದನ್ನ ಈ ಒಂದು ಎಕ್ಸಾಮ್ ಅನ್ನ ಬರಿಬಹುದು. ಓಕೆ, ಹಾಗಾದ್ರೆ ಈ ಒಂದು ಎಕ್ಸಾಮ್ ಎಲ್ಲಿರ್ತದ, ಈ ಒಂದು ಎಕ್ಸಾಮ್ ಎಲ್ಲಿರ್ತದ ಅಂತಂದ್ರ ಎಲ್ಲಿರ್ತದ ಅಂತ ಹೇಳಿ ನಾವು ನೋಡಿದಾಗ ಪರೀಕ್ಷೆ ನಡೆಯುವ ಸ್ಥಳ ಎಲ್ಲಿರ್ತದ ಅಂತಂದ್ರ ಪರಿಶ್ರಮ ಕೋಚಿಂಗ್ ಸೆಂಟರ್, ಪರಿಶ್ರಮ ಕೋಚಿಂಗ್ ಕ್ಲಾಸಸ್ ಹಾಗೂ ಸರಸ್ವತಿ ಪ್ರಾಥಮಿಕ ಹಾಗೂ ಪೂರ್ವ ಪ್ರಾಥಮಿಕ ಶಾಲೆ ಗೋಕಾಕ್ ನಲ್ಲಿ ಈ ಒಂದು ಎಕ್ಸಾಮ್ ನಡೀತದ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಲ್ಲ, ಇಲ್ಲಿ ನಮ್ಮ ನಂಬರ್ ಗಳನ್ನ ಕೊಟ್ಟಿದೀವಿ. ಈ ಒಂದು ನಂಬರ್ ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಆಗಿರ್ಬೋದು, ಅಥವಾ ವಾಟ್ಸಪ್ ಮುಖಾಂತರ ನಿಮ್ ಹೆಸರು, ಊರು ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಕಳಿಸೋ ಮುಖಾಂತರ ಆಗಿರ್ಬೋದು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಡ್ರಿ ಅಂತ ನಾನು ಹೇಳ್ತೀನಿ. ಎಕ್ಸಾಮ್ಗೆ ನೀವು ಕನ್ಫರ್ಮ್ ಆಗಿ ಬರ್ತೀನಿ ಅಂತಂದ್ರೆ ಏನ್ ಮಾಡ್ರಿ, ಈ ಒಂದು ಎಕ್ಸಾಮ್ಗೆ ನೀವು ಈ ಒಂದು ಫೋನ್ಗಳ ಮುಖಾಂತರ, ನೀವು ನಂಬರ್ಗಳ ಮುಖಾಂತರ ಏನ್ ಮಾಡ್ರಿ, ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಡ್ರಿ. ನಿಮ್ಮದೇ ಆಗಿರ್ತಕ್ಕಂತಹ ಒಂದು ಬಹುಮಾನಗಳನ್ನ ಗೆಲ್ರಿ ಅಂತ ಹೇಳ್ತೀನಿ. ಓಕೆ, ಹಾಗಾದ್ರ ನಮಗ ಈ ಒಂದು ತರಗತಿಯಲ್ಲಿ ನಾವ್ ಏನ್ ನೋಡೋಣಪ್ಪ ಅಂತಂದ್ರೆ, ಇನ್ನೇನು ಆಳ್ವಾಸ್ ಎಕ್ಸಾಮ್ 22ನೇ ತಾರೀಕಿದ. ಹೌದಾ, ಆಳ್ವಾಸ್ ಎಕ್ಸಾಮ್ 22ನೇ ತಾರೀಕೆ ನೀವೆಲ್ಲರೂ ಬರಿತಾ ಹೋಗ್ತಾ ಇದೀರಾ, ಬರಿತಕ್ಕೆ ಹೋಗ್ತಿದ್ದೀರಾ. ಹಾಗಾಗಿ ಮೊರಾರ್ಜಿ ಎಕ್ಸಾಮ್ ಇನ್ನೇನು ಕೆಲವೇ ದಿನಗಳು ಮಾತ್ರ ಉಳಿತು. ಹಾಗಾಗಿ ಪ್ರಶ್ನೆಗಳು ಯಾವ ರೀತಿ ಇದಾವ, ಇಂಪಾರ್ಟೆಂಟ್ ಪ್ರಶ್ನೆಗಳಿದಾವ, ಅವುಗಳನ್ನ ನಾವು ಇವತ್ತು ಏನ್ ಮಾಡೋಣ ಅಂತಂದ್ರ ನೋಡ್ತಾ ಹೋಗೋಣ. ಹಾಗಾದ್ರ 144ರ ಮೊದಲನೇ ಪ್ರಶ್ನೆ ಏನಿದೆಯಪ್ಪ ಅಂತಂದ್ರೆ 144ರ ಅವಿಭಾಜ್ಯ ಅಪವರ್ತನಗಳು ಅಂತೇಳಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ. ನಿಮಗೆ ಅವಿಭಾಜ್ಯ ಸಂಖ್ಯೆಗಳು ಗೊತ್ತಿರ್ಬೇಕು. 2, 3, 5, 7 ಅಂತವು ಅವಿಭಾಜ್ಯ ಸಂಖ್ಯೆಗಳದಾವ. ಒಟ್ಟು 1ರಿಂದ, ಇದನ್ನು ನಿಮ್ಮ ಕ್ವಶನ್ ಕೇಳಬಹುದು, 1ರಿಂದ 100ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ ನಾವು ನೋಡಿದಾಗ ಟೋಟಲ್ ನಮಗ 25 ಅವಿಭಾಜ್ಯ ಸಂಖ್ಯೆಗಳು ಅದಾವ. ಓಕೆ, 25 ಅವಿಭಾಜ್ಯ ಸಂಖ್ಯೆಗಳ ಅದಾವ. ಹಾಗಾದ್ರ ನಮಗ್ 144ಅನ್ನ ನಾವು ಅವಿಭಾಜ್ಯ ಅಪವರ್ತಿಸುವಿಕೆ ಮೂಲಕ ಮಾಡಿದಾಗ ನಮ್ಗೆ ಏನಾಗ್ತದ್ರಿ, 144 ಅನ್ನೋದು ನಮಗ ಏಕೈಕ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಪ್ಪ ಅಂತಂದ್ರ 2. ಏಕೈಕ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2. ಮತ್ತ ಇನ್ನೊಂದು ಇದಕ್ಕೆ ಕರಿತೀವಿ ನಾವ್ ಏನಂತಂದ್ರ ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ. ಹೌದಾ, ಮೊದಲ ಅವಿಭಾಜ್ಯ ಸಂಖ್ಯೆ ಕೂಡ 2, ಆಮೇಲೆ ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಕೂಡ 2. ಯಾವುದೇ ಅವಿಭಾಜ್ಯ ಸಂಖ್ಯೆಗಳನ್ನ ತೆಗೆದು ನೋಡ್ರಿ, ನಿಮಗೆ ಏನಾಗತ್ತಂತಂದ್ರ ಇಲ್ಲಿ ಸಮ ಸಂಖ್ಯೆ ಒಳಗ ಬರೋದಂತಂದ್ರ 2 ಒಂದೇ ಮಾತ್ರ ಅವಿಭಾಜ್ಯ ಸಂಖ್ಯೆಯಲ್ಲಿ ಬರ್ತದ. ಹಾಗಾಗಿ ಇದು ಒಂದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ. ಈಗಾಗಲೇ ನಮ್ಮ ನವೋದಯ ಎಕ್ಸಾಮ್ ಅಲ್ಲಿ ಕೇಳ್ತಿದ್ರು ಈ ಕ್ವಶನ್ ಅನ್ನ. ಹಾಗಾಗಿ ವಿದ್ಯಾರ್ಥಿಗಳೇ, ನಮಗೇನ್ ಮಾಡ್ಬೋದು, ಈ ಸದ್ಯಕ್ಕೆ ಮೊರಾರ್ಜಿ ಎಕ್ಸಾಮ್ ನಲ್ಲೂ ಕೂಡ ಇದನ್ನ ಈ ಒಂದು ಪ್ರಶ್ನೆಗಳನ್ನ ಕೇಳ್ಬಹುದು. 1ರಿಂದ 100ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಇರ್ತಾವ ಅಂತಂದ್ರ 25 ಅವಿಭಾಜ್ಯ ಸಂಖ್ಯೆಗಳು ಇರ್ತಾವ. ಆಮೇಲೆ 2 ಅನ್ನೋದು ಏನಂತಂದ್ರ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಕೂಡ. ಹಾಗಾಗಿ ಮತ್ ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಕೂಡ. ಯಾವ್ದಾದ್ರೂ ಸಮ ಅವಿಭಾಜ್ಯ ಸಂಖ್ಯೆ ಇತ್ತು ಅಂತಂದ್ರ ಅದೇನು 2 ಅಂತಾನೆ ನಾವ್ ಹೇಳ್ತೀವಿ. ಓಕೆ, ಹಾಗಾದ್ರೆ ಇಲ್ಲಿ ನಾವ್ ಏನ್ ಮಾಡೋಣ ಅಂತಂದ್ರ 144 ಅನ್ನೋದು ಸಮಸಂಖ್ಯೆ ಆಗಿರೋದ್ರಿಂದ 2ರಿಂದ ಹೋಗ್ತದ. ನಮಗ್ ಭಾಜ್ಯತೆಯ ನಿಯಮ ಗೊತ್ತು. ಹಾಗಾದ್ರೆ ವಿದ್ಯಾರ್ಥಿಗಳೇ, 2 ಎಷ್ಟಲೆ 14, 2 7 14, ಆಮೇಲೆ 2 2 4, ಆಮೇಲೆ ಮತ್ತೆ 2ರಲ್ಲಿ ಹೋಗ್ತದ. 2 3 6, 1 ಉಳಿತು, 2 6 12. ನೆಕ್ಸ್ಟ್ 2ರಲ್ಲಿ ಹೋಗ್ತದ. 2 1 2, 1 ಉಳಿತು, 16 ಆಯ್ತು. 2 8 16. ನೆಕ್ಸ್ಟ್ ಮತ್ 18, 2 9 18. ಮತ್ 3ರಲ್ಲಿ ಹೋಗ್ತದ. ನೆಕ್ಸ್ಟ್ 3 3 9. ನೆಕ್ಸ್ಟ್ 3ರಲ್ಲಿ ಹೋಗ್ತದ. 3 1 3. ಹಾಗಾದ್ರ ಇವೇನಪ್ಪಾ ಅಂತಂದ್ರ ನಮಗ ಅವಿಭಾಜ್ಯ ಅಪವರ್ತನಗಳು. ಯಾಕಂತಂದ್ರ 2 ಮತ್ತು 3 ಏನದಾವ ಅಂತಂದ್ರ ಅವಿಭಾಜ್ಯ ಸಂಖ್ಯೆಗಳದಾವ. 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಅನ್ನೋದು ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಹಾಗಾದ್ರೆ ಯಾವ ಆಪ್ಷನ್ ಒಳಗ ಐತ್ರಿ, ನಮಗ ಆಪ್ಷನ್ ನಂಬರ್ 3 ಅಲ್ಲಿ ಏನೈತಿ ಅಂತಂದ್ರ ಇದಕ್ಕ ಸರಿಯಾಗಿರ್ತಕ್ಕಂತಹ ಉತ್ತರ ಅದ. ಓಕೆ, ನೆಕ್ಸ್ಟ್ ಹಾಗೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ರೋಮನ್ ಸಂಖ್ಯೆಯಲ್ಲಿ ಬರೆಯಿರಿ ಅಂತ ಕೇಳಿದಾರೆ. ಹೌದಾ, 95ಅನ್ನ ರೋಮನ್ ಸಂಖ್ಯೆಯಲ್ಲಿ ಬರೆಯಿರಿ ಅಂತ ಕೇಳಿದಾರೆ. ಹೌದಾ, 95 ಇನ್ ರೋಮನ್ ನಂಬರ್ಸ್. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ, ನಮಗ 100ಕ್ಕೆ ಏನ್ ಬರ್ತದ? ಹೌದಾ, 1ಕ್ಕೆ ಏನ್ ಬರ್ತದ? 1 ಐ, 2 ಡಬಲ್ ಐ, 3 ಟ್ರಿಬಲ್ ಐ, 4 IV. ಹೌದಾ, ನೆಕ್ಸ್ಟ್ 5 6 7 8 9ಕ್ಕೆ ಏನ್ ಬರ್ತದ್ರಿ? IX. ಯಾಕಂತಂದ್ರ 10ಕ್ಕಿಂತ
ಹತ್ತಕ್ಕೆ ಏನ್ ಬರ್ತದ ನಮಗ ಎಕ್ಸ್ ಅಂತೇಳಿ ಬರ್ತದ ಹೌದಾ. 10ಕ್ಕೆ ಎಕ್ಸ್ ಅಂತ ಬಂದ್ರೆ 10ರಲ್ಲಿ ನಮ್ಗೆ ಏನ್ ಮಾಡ್ಬೇಕು ನಾವು ಒಂದನ್ನ ಮೈನಸ್ ಮಾಡಿದ್ರೆ 10ರಲ್ಲಿ ಒಂದನ್ನ ಮೈನಸ್ ಮಾಡಿದ್ರೆ ಎಷ್ಟು ನಮಗ 9 ಅಂತೇಳಿ ಬರ್ತದ. ಅದಕ್ಕಾಗಿ ನಾವು ಬ್ಯಾಕ್ ಸೈಡ್ ಏನ್ ಬರಿತೀವಿ ಅಂತಂದ್ರೆ 1 ಅಂತ ಬರಿತೀವಿ. ಇದೆಷ್ಟು 10 8 7 6 5 4 3 2 1 ಹೌದಾ. ಹಾಗಾದ್ರೆ ನಮಗ 100ಕ್ಕೆ ಏನ್ ಬರ್ತದ ಅಂತಂದ್ರೆ ನಮಗ ಸಿ ಅಂತ ಬರ್ತದ ಹೌದಾ. 100ಕ್ಕೆ ಏನ್ ಬರ್ತದ ರೀ ಸಿ ಅಂತ ಬರ್ತದ. ಡಬಲ್ ಸಿ ಅಂತಂದ್ರೆ ಏನು 200, ಟ್ರಿಬಲ್ ಸಿ ಅಂತಂದ್ರ 300. ಇನ್ನ 400ಕ್ಕೆ ಏನ್ ಬರ್ತದ ರೀ 4 ಸಿ ಬರ್ತದ ಇಲ್ಲ ಹೌದಾ. ಅದೇನ್ ಬರ್ತದ ಅಂತಂದ್ರ 500ಕ್ಕೆ ಏನ್ ಬರ್ತದ ರೀ ನಮಗ ಡಿ ಅಂತ ಬರ್ತದ ಹೌದಾ. 500ಕ್ಕ ಡಿ ಅಂತ ಬಂದ್ರ ಡಿ ಒಳಗ್ 100 ಮೈನಸ್ ಮಾಡ್ಬೇಕು ಅಂತಂದ್ರ ಬ್ಯಾಕ್ ಸೈಡ್ ಏನ್ ಬರಿಬೇಕು ಸಿ ಡಿ ಬರಿಬೇಕು. ಏನಂತಂದ್ರ ಇದು 400 ಆಗ್ತದ. ಓಕೆ, ನಿಮಗೆ ಏನ್ ಕೇಳ್ಬೋದು, ಯಾವುದೇ ಒಂದು ಸಂಖ್ಯೆಗಳನ್ನ ಕೊಟ್ಟು ಫಾರ್ ಎಕ್ಸಾಂಪಲ್ ಏನ್ ಕೊಡ್ಬೋದು ಅಂತಂದ್ರ ನಮಗ 125 ರೋಮನ್ ಸಂಖ್ಯೆಯಲ್ಲಿ ಬರೆಯಿರಿ ಅಂತ ಹೇಳಿ ಕೊಡ್ಬೋದು. ಹಾಗಾದ್ರೆ 125 ಹೆಂಗ್ ಬರೀತೀರಿ ನೀವು? ಫಸ್ಟ್ 100 ಆಗ್ಬೇಕಾ, 100ಕ್ಕೆ ಸಿ ಅಂತ ಬರಿತೀವಿ. ನೆಕ್ಸ್ಟ್ 25 ಆಗ್ಬೇಕಾ, ಮ್ಯಾಲಿಂದು 25 ಅಂತಂದ್ರೆ 20ಕ್ಕೆ 2 ಎಕ್ಸ್ ಬರಿತೀವಿ. 5 ಅಂತಂದ್ರೆ ಮ್ಯಾಲಿನ್ ಬರಿತೀವಿ ಫಿ ಅಂತ ಬರಿತೀವಿ. ಹಾಗಾದ್ರೆ ಇದೇನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತ ಉತ್ತರ ಏನಂತಂದ್ರ ಸಿ ಡಬಲ್ ಎಕ್ಸ್ ಫಿ. ಓಕೆ, 125 ಅಂತ ಬರೀತೀವಿ. ಹೀಗೆ ಏನ್ ಮಾಡ್ಬೇಕು ಅಂತಂದ್ರ ನಾವು ಪ್ರತಿಯೊಂದು ಸಂಖ್ಯೆಗಳನ್ನ ನಿಮಗೆ ಯಾವ ಬೇಕಾದ್ರೂ ಸಂಖ್ಯೆಗಳನ್ನ ಕೇಳ್ಬೋದು. ಹಾಗಾಗಿ ವಿದ್ಯಾರ್ಥಿಗಳೇ ನಿಮಗ್ ನೆನಪಿಟ್ಕೊಂಡ್ಬಿಡ್ರಿ ಏನಪ್ಪಾ ಅಂತಂದ್ರ ಒಂದು ಸಿಗೆ 100 ಅಂತ ಹೇಳಿ ಕರಿತೀವಿ. ಆಮೇಲೆ ಡಬಲ್ ಸಿಗೆ 200 ಅಂತ ಹೇಳಿ ಕರಿತೀವಿ. ಮತ್ತೆ 3 ಸಿಗೆ 300 ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸಿ ಡಿಗೆ 400, ಡಿಗೆ 500. ಓಕೆ, ಇನ್ನ 600ಕ್ಕೆ ಏನಂತ ಕರಿತೀವಿ ಡಿ ಸಿ. 600ಕ್ಕೆ ಏನಂತ ಕರಿತೀವಿ ಡಿ ಸಿ ಅಂದ್ರ 600. ನೆಕ್ಸ್ಟ್ ಡಿ ಡಬಲ್ ಸಿ ಅಂತಂದ್ರ 700. ಆಮೇಲೆ ಡಿ ಟ್ರಿಬಲ್ ಸಿ ಅಂತಂದ್ರೆ ಎಷ್ಟು 800. ಹಾಗಾದ್ರ 900ಕ್ಕೆ ಏನ್ ಬರ್ತದ ನಮಗ್ 1000ಕ್ಕೆ ಏನ್ ಬರ್ತದ ಹೌದಾ. 1000ಕ್ಕ ಎಂ ಅಂತೇಳಿ ಬರ್ತದ. ಓಕೆ, 1000ಕ್ಕೆ ಎಂ ಅಂತೇಳಿ ಬಂದ್ರ 1000ದಲ್ಲಿ 100 ಮೈನಸ್ ಮಾಡ್ಬೇಕು ಅಂತಂದ್ರ 1000 ಬರ್ದಿವ, ಅದ್ರ ಹಿಂದ್ 100 ಮೈನಸ್ ಮಾಡ್ಬೇಕು ಅಂತಂದ್ರೆ ಹಿಂದ್ 100 ಬರಿಬೇಕು ಅಂತಂದ್ರೆ ಸಿ ಬರಿಬೇಕು. ಎಷ್ಟ್ ಆಗ್ತದ ಅಂತಂದ್ರೆ ನಮಗ 900 ಅಂತ ಹೇಳಿ ಆಗ್ತದ. ಓಕೆ, ಹಾಗಾದ್ರೆ ಬಹಳಷ್ಟು ಈಸಿ ಆಗಿರ್ತಕ್ಕಂತಹ ರೋಮನ್ ಸಂಖ್ಯೆಗಳಿರ್ತಾವ. ನೀವು ಚೆನ್ನಾಗಿ ಇದಿಷ್ಟು ನೆನಪಿಟ್ಕೊಂಡ್ರೆ ಸಾಕು, ನಿಮಗೆ ಎಷ್ಟು ಬೇಕಾದಷ್ಟು ರೋಮನ್ ಸಂಖ್ಯೆಗಳನ್ನ ನೀವು ಬರಿಬಹುದು. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ ನಮಗ್ ಕೇಳಿರೋದೇನು 95 ಮಾತ್ರ ಕೇಳಿದರೆ. ಹಾಗಾದ್ರೆ 100ಕ್ಕೆ ಏನೈತ್ರಿ ಸಿ ಅಂತ ಇದೆ. ಹಾಗಾದ್ರೆ 100ಕ್ಕೆ ಸಿ ಇದ್ರೆ ನಮಗ್ 90 ಬರಿಬೇಕು ಅಂತಂದ್ರ ಏನ್ ಮಾಡ್ಬೇಕು, ಹಿಂದ್ಗಡೆ 10 ಮೈನಸ್ ಮಾಡ್ಬೇಕು. ಹಾಗಾದ್ರೆ ಏನ್ ಬರ್ತೈತ್ರಿ, ಇದು 90 ಆಯ್ತು. ಓಕೆ, 90 ಆಯ್ತು. ಇನ್ 5 ಬರಿಬೇಕಲ್ಲ, ಮ್ಯಾಲಿಂದು 5 ಅಂತೇಳಿ ಬರದೆ ನಾನು. 5 ಅಂತಂದ್ರೆ ಏನಿರಿ ಇಲ್ಲಿ 5 ಅಂತಂದ್ರೆ ಫಿ ಅಂತ ಹೇಳಿದ. ಹಾಗಾದ್ರೆ 90 ಅಂತಂದ್ರೆ ಎಕ್ಸ್ ಸಿ ಆಗ್ತದ, 5 ಅಂತಂದ್ರೆ ಫಿ ಆಗ್ತದ. ಇದು ನಮ್ಗೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಕ್ಲಿಯರ್ ಆಗಿ ನೆನಪಿಟ್ಕೊಳ್ರಿ, ಸ್ಕ್ರೀನ್ ಶಾಟ್ ಅನ್ನ ತಕೊಳ್ರಿ. ಇಲ್ಲ ಅಂತಂದ್ರೆ ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡ್ರಿ. ಓಕೆ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ನಿಮ್ ಫ್ರೆಂಡ್ಸಿಗೆಲ್ಲ ಕೂಡ ಇದನ್ನ ಶೇರ್ ಮಾಡ್ತಾ ಹೋಗಿ, ಅವ್ರಿಗೂ ಕೆಲವೊಂದಿಷ್ಟು ವಿಷಯಗಳು ಗೊತ್ತಿರೋದಿಲ್ಲ. ಹಾಗಾಗಿ ನಮ್ಮ ಒಂದು ಉಚಿತ ಕ್ಲಾಸಸ್ನ ಸದುಪಯೋಗವನ್ನ ಎಲ್ಲರೂ ಪಡೆದುಕೊಡ್ರಿ ಅಂತ ಹೇಳ್ತೀನಿ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆ ಓದ್ರಿ. ಮುಂದಿನ ಪ್ರಶ್ನೆ ಏನೈತಿ ಅಂತೇಳಿ. ಓಕೆ, ಒಂದು ವಿಷಯಕ್ಕೆ 50 ಅಂಕಗಳಂತೆ. ಒಂದು ವಿಷಯಕ್ಕೆ 50 ಅಂಕಗಳಂತೆ ರಮೇಶನು 5 ವಿಷಯಗಳಿಗೆ 200 ಅಂಕಗಳನ್ನ ಪಡೆದಿದ್ದಾನೆ. ಹಾಗಾದರೆ ಅವನು ಗಳಿಸಿದ ಪ್ರತಿಶತ ಅಂಕಗಳೆಷ್ಟು ಅಂತೇಳಿ ಕೇಳಿದಾರೆ. ಓಕೆ, ಹಾಗಾದ್ರೆ ಎಷ್ಟು ವಿಷಯ ಅದಾವ, ಪ್ರತಿಯೊಂದಕ್ಕೂ ಎಷ್ಟು ಅಂಕಗಳದಾವ ಅಂತಂದ್ರ 50 ಅಂಕಗಳದಾವ. ಎಷ್ಟು ಟೋಟಲ್ 5 ವಿಷಯಗಳದಾವ ಅಂತಂದ್ರ ನಮಗ 250 ಅಂಕಗಳ ಅದು. ಒಟ್ಟು ಏನ 250 ಅಂಕಗಳ ಅದು ಅಂತಂದ್ರ 250ಕ್ಕೆ ಎಷ್ಟು ತಗೊಂಡಾರ ಅವ್ರು, ನಾವ್ ಹಿಂಗೆ ಇಡ್ತೀವಿ. ಈಗ ಮೊರಾರ್ಜಿ ಎಕ್ಸಾಮ್ ಅಲ್ಲಿ 100ಕ್ಕೆ ನಾವ್ ಎಷ್ಟು ತಗೊಂಡಿರ್ತೀವಿ, ಒಂದು 98 ತಗೊಂಡಿರ್ತೀವಿ ಅಂತ ಅನ್ಕೊಡ್ರಿ. ಓಕೆ, ಅದನ್ನ ಹಿಂಗೆ ಇಡ್ತೀವಿ ನಾವು. ಹಾಗಾದ್ರ ಇಲ್ಲಿ ನೋಡ್ರಿ, ನಮಗ್ 250ಕ್ಕೆ ಎಷ್ಟು ತಗೊಂಡಾರ ಅಂತ ಅಂಕ. ರಮೇಶ್ ಎಷ್ಟು ತಗೊಂಡಾನ ಅಂಕಣ, ಏನ್ ಮಾಡಾನ 200 ಅಂಕಗಳನ್ನ ತಗೊಂಡಾನ. ಇದನ್ನ ನಾವು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡ್ಬೇಕು. ಹೌದಾ, ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೆ ಇಂಟು 100 ಅನ್ನ ಮಾಡ್ಬೇಕು. ಹೌದಾ, ಇಂಟು 100 ಅನ್ನ ಮಾಡಿದಾಗ ಏನಾಗ್ತದ ಅಂತೇಳಿ ನೋಡ್ರಿ. ಇಲ್ಲಿ ನಮಗ 0ಗಳಿರೋದ್ರಿಂದ
ಕಟ್ತಾ ಬಹಳಷ್ಟು ಈಸಿಯಾಗಿ ಹೋಗ್ತದ. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 5 5 5 25, 5 2 10, 5 1 5 4 0, 42 ಎಷ್ಟು 80. 80% ಅಂತ ಹೇಳಾಗ್ತದ. ಆಪ್ಷನ್ ಬಿ ಅಲ್ಲಿ ನಮಗ್ ಸರಿಯಾಗಿರ್ತಕ್ಕಂತಹ ಉತ್ತರ ಅದ. ಓಕೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಿಲ್ಲ ಅಂತಂದ್ರೆ ಇನ್ನೊಂದ್ಸತಿ ನೋಡ್ರಿ. 250ಕ್ಕೆ ಎಷ್ಟು ಅಂಕಗಳು ಪಡ್ದಾನ? 200 ಅಂಕಗಳು ಪಡ್ದಾನ. ಅದನ್ನ ಮೇಲ್ಗಡೆ ಇರ್ಬೇಕು, ಇದು ಒಟ್ಟು ಅಂಕಗಳನ್ನ ಕೆಳಗಡೆ ಇರ್ಬೇಕು. ಆಮೇಲೆ ಪ್ರತಿಶತ ಕೇಳಿದ್ರು ಅಂತಂದ್ರೆ ಶೇಕಡಾವಾರು ಕೇಳಿದ್ರು ಅಂತಂದ್ರೆ ಇಂಟು 100 ಮಾಡಿ ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮ್ಗೆ ಏನ್ ಬರ್ತದ, ಎಷ್ಟು ಪರ್ಸೆಂಟ್ ಆಗಿದೆ ಅಂತೇಳಿ ನಮಗ್ ಗೊತ್ತಾಗ್ತದ. ಅವನು 80% ಅಂಕಗಳನ್ನ ಪಡೆದುಕೊಂಡನ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆ, ಸಂತೋಷನ ಬ್ಯಾಂಕ್ ಖಾತೆಯಲ್ಲಿ 35,065 ರೂಪಾಯಿ ಹಣವಿದೆ. ಅವನು ಸೋಮವಾರ 26,578 ಬುಧವಾರ ತುಂಬುತ್ತಾನೆ. ಸರಿ, ಸೋಮವಾರ ಅವನ್ ಏನ್ ಮಾಡ್ತಾನಂತಂದ್ರ, ಸಂತೋಷ ಸೋಮವಾರ ಅವನ ಖಾತೆ ಒಳಗೆ ಎಷ್ಟು ಹಣ ಇತ್ತು ಅಂತಂದ್ರ, ಎಷ್ಟು ಹಣ ಇತ್ತು ಮೊದ್ಲಿಗೆ ಎಷ್ಟು ಹಣ ಇತ್ತು? 35,065 ಇತ್ತು. ಸೋಮವಾರ ಎಷ್ಟು ತುಂಬ್ತಾನಂತಂದ್ರ 26,578 ರೂಪಾಯಿ ತುಂಬ್ತಾನ. ಅದೇ ಏನ್ ಮಾಡ್ತಾನಂತಂದ್ರ ಬುಧವಾರ ದಿನ 27,395 ಹೊರ ತೆಗಿತಾನ. ಓಕೆ, ಹಾಗಾದ್ರ ಖಾತೆಯಿಂದ ಹೊರ ತೆಗಿತಾನೆ. ಹಾಗಾದ್ರ ಅವನ ಹತ್ರ ಉಳಿದಿರ್ತಕ್ಕಂತ ಹಣ ಎಷ್ಟು ಅಂತ ಹೇಳಿ ಕೇಳಿದಾರ. ಬಹಳಷ್ಟು ಈಜಿ ಆಗಿರ್ತಕ್ಕಂತ ಪ್ರಶ್ನೆ. 35,065 ಮತ್ತೆಷ್ಟು ತುಂಬ್ತಾನಂತಂದ್ರ ಅಲ್ಲಿ ಜಮಾ ಮಾಡ್ತಾನ. ಓಕೆ, ಜಮಾ ಮಾಡ್ತಾನಂತಂದ್ರ ಅದನ್ನ ಪ್ಲಸ್ ಮಾಡ್ಕೋಬೇಕು. 26,578 ಅಂತ ಹೇಳಿದೆ. ಅದನ್ನ ಏನ್ ಮಾಡ್ಕೋಬೇಕು ನಾವು? ಪ್ಲಸ್ ಮಾಡ್ಕೋಬೇಕು. 5 + 8 ಸೇರಿಸಿದ್ರೆ ಎಷ್ಟ್ ಆಗ್ತದ್ರಿ? 13. ಓಕೆ, ಹಾಗಾದ್ರ 7 + 7 14. ನೆಕ್ಸ್ಟ್ 5 1 6. ನೆಕ್ಸ್ಟ್ 5 6 11. 3 3 6. ನೆಕ್ಸ್ಟ್ ಇದ್ರಾಗಿಂದ ಏನ್ ಮಾಡ್ತಾನಂತಂದ್ರ 27,395 ಮೈನಸ್ ಮಾಡ್ತಾನ. ಓಕೆ, ಮೈನಸ್ ಮಾಡ್ತಾನಂತಂದ್ರ ಏನ್ ಮಾಡ್ತಾನು? ಹೊರ ತಕ್ಕೊಳ್ತಾನ. ಖಾತೆ ಒಳಗಿಂದ ಜಮಾ ಮಾಡಿದ್ದ 2 ಸರಿ ಜಮಾ ಮಾಡಿದ್ದ, ಆಮೇಲೆ 3ನೇದಕ್ಕೆ ಏನ್ ಮಾಡ್ತಾನ? ಹೊರಗ್ ತಕ್ಕೊಳ್ತಾನ. ಹಾಗಾದ್ರ ಮೈನಸ್ ಮಾಡ್ಬೇಕು. 13ರಲ್ಲಿ 5 ಹೋದ್ರೆ ಎಷ್ಟು ಉಳಿತು? 8 ಉಳಿತು. ಓಕೆ, ಹಾಗಾದ್ರ 14ರಲ್ಲಿ 10 ಹೋದ್ರೆ 4 ಉಳಿತು. ನೆಕ್ಸ್ಟ್ 6ರಲ್ಲಿ 4 ಹೋದ್ರೆ 2 ಉಳಿತು. ನೆಕ್ಸ್ಟ್ 11ರಲ್ಲಿ 7 ಹೋದ್ರೆ ಎಷ್ಟು ಉಳಿತದ ನೋಡ್ರಿ? 11ರಲ್ಲಿ 7 ಹೋದ್ರೆ 4 ಉಳಿತದ. ನೆಕ್ಸ್ಟ್ 6ರಲ್ಲಿ 3 ಹೋದ್ರೆ 3 ಉಳಿತದ. ನಮ್ಗೆ ಆನ್ಸರ್ ಎಷ್ಟು ಬಂತು? 34,248. 34,248 ಆಪ್ಷನ್ ಬಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಒಂದು ಆಯತಾಕಾರ ಕೊಠಡಿಯ ಉದ್ದ 25 ಮೀಟರ್, ಅಗಲ 16 ಮೀಟರ್ ಇದೆ. ಅದರ ನೆಲಕ್ಕೆ ಹಾಸುಗಲ್ಲು ಅಂದ್ರೆ ಟೈಲ್ಸ್ ಅನ್ನ ಹಾಕ್ಬೇಕಾಗಿದೆ. ಹಾಸುಗಲ್ಲಿನ ಉದ್ದ 2 ಮೀಟರ್ ಇದ್ದು ಅದೇನೈತೆ ಅಂದ್ರೆ ಚೌಕಾಕಾರವಾಗಿದೆ. ಹಾಸುಗಲ್ಲು ಏನೈತೆ ಅಂತಂದ್ರ ಚೌಕಾಕಾರವಾಗಿದೆ. ಹಾಗಾದರೆ ಆ ಕೊಠಡಿಗೆ ಎಷ್ಟು ಹಾಸುಗಲ್ಲುಗಳು ಬೇಕು ಅಂತ ಹೇಳಿ ಕೇಳಿದಾರೆ. ಹೌದಾ? ಹಾಗಾದ್ರೆ ನಮಗ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ. ಇಂತಹ ಪ್ರಶ್ನೆನೇ ನಮಗೆ ಎಕ್ಸಾಮ್ ಅಲ್ಲಿ ಬರೋದು. ಓಕೆ, ಇಂತಹ ಪ್ರಶ್ನೆನೇ ನಮಗೆ ಎಕ್ಸಾಮ್ ಅಲ್ಲಿ ಸಾಕಷ್ಟು ಸರಿ ಬಂದಿರೋದು. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಲಕ್ಷ್ಯ ಕೊಟ್ಟು ನೋಡ್ರಿ. ಓಕೆ, ಲಕ್ಷ್ಯ ಅಂದ್ರೆ ದುಡ್ಡು ಕೊಟ್ಟು ನೋಡ್ಬೇಡ್ರಿ, ಏನ್ ಮಾಡ್ರಿ? ಲಕ್ಷ್ಯನ ಕೊಟ್ಟು ನೋಡ್ರಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ನಮ್ಗೆ ಏನ್ ಮಾಡ್ಬೇಕು? ಫಸ್ಟ್ ಆಯತಾಕಾರ ಅಂದಾರ, ಆಯತಾಕಾರವನ್ನ ತೆಗೆದುಕೊಂಡ್ ಬಿಡೋಣ. ಎಷ್ಟಿದೆ? ಉದ್ದ 25 ಮೀಟರ್ ಇದೆ, ಆಮೇಲೆ ಅಗಲ 16 ಮೀಟರ್ ಇದೆ. ಹಾಗಾದ್ರೆ ನಮ್ಗೆ ಏನ್ ಮಾಡ್ಬೇಕು? ಫಸ್ಟ್ ಆಯತದ ವಿಸ್ತೀರ್ಣ ಕಂಡು ಹಿಡ್ಕೋಬೇಕು. ಆಯತದ ವಿಸ್ತೀರ್ಣ ಕಂಡು ಹಿಡ್ಕೊಂಡ್ರ ಉದ್ದ ಇಂಟು ಅಗಲ ಮಾಡ್ಬೇಕು. ಓಕೆ, ಹಾಗಾದ್ರ 25 × 16 ಮಾಡೋಣ. 25 × 16 ಮಾಡೋಣ. 6 5 30. ಹಾಗಾದ್ರ 6 2 12 3 15. ನೆಕ್ಸ್ಟ್ ಒಂದ್ ಪ್ಲಸ್ ಬಿಡೋಣ. 1 5 5 1 2 2 0 10 3 4 400 ಆಯ್ತು. ಓಕೆ, ಎಷ್ಟು ಬಂತು? ಇದ್ರದ್ದು ವಿಸ್ತೀರ್ಣ 400 ಸ್ಕ್ವೇರ್ ಮೀಟರ್ ಅಂತ ಹೇಳಿ ಬಂತು. ಓಕೆ, ಹಾಗಾದ್ರೆ ಇನ್ನ ನಮಗ್ ಹಾಸುಗಲ್ಲಿನ ವಿಸ್ತೀರ್ಣ ಬೇಕು ಅಲ್ವಾ? ಇಲ್ಲಿ ಏನ್ ಕೊಟ್ಟಾರಂದ್ರ ಚೌಕಾಕಾರವಾಗಿದೆ ಅಂತೇಳಿ ಕೊಟ್ಟಿದ್ರು ಅಂತಂದ್ರ, ನಮಗೇನ್ ಇನ್ನೂ ಅಲ್ಗೂ ಕೊಟ್ಟಿರ್ತಕ್ಕಂತ ಪ್ರಾಬ್ಲಮ್ ಅಲ್ಲಿ ಏನ್ ಕೊಡ್ತಿದ್ರು? 2 × 2 ಅಥವಾ ಹಿಂಗ್ ಕೊಡ್ತಿದ್ರು. 2 ಮೀಟರ್ ಇಂಟು 3 ಮೀಟರ್ನ ಹಾಸುಗಲ್ಲನ್ನ ಹಾಕ್ಬೇಕಾಗಿದೆ ಅಂತೇಳಿ ಕೊಡ್ತಿದ್ರು, ಅಥವಾ 2 × 1 ಮೀಟರ್ನ ಅಂತೇಳಿ ಕೊಡ್ತಿದ್ರು. ನಮಗಿಲ್ಲಿ ಏನೂ ಕೊಟ್ಟಿಲ್ಲ. ಆದ್ರೆ ಏನ್ ಕೊಟ್ಟಾರ ಅಂತಂದ್ರ ಚೌಕಾಕಾರವಾಗಿದೆ ಅಂತೇಳಿ ಕೊಟ್ಟಾರ. ಏನೈತಿ? ಹಾಸುಗಲ್ಲು ಪರಿಶಿ ಏನೈತಿ? ಟೈಲ್ಸ್ ಏನೈತಿ ಅಂತಂದ್ರ ಚೌಕಾಕಾರವಾಗಿರ್ತೈತಿ. ಅಂತಂದ್ರ ಇಲ್ಲಿ ಒಂದು ಚೌಕದಲ್ಲಿ ನಾವು ನೋಡಿದಾಗ
ಒಂದು ಚೌಕದಲ್ಲಿರ್ತಕ್ಕಂತಹ ಇದನ್ನ 2 ಮೀಟರ್ ಕೊಟ್ಟಾರ ಅಂತಂದ್ರೆ ಎಲ್ಲಾ ಬಾಹುಗಳು ಸಮ ಇರ್ತಾವ್ರಿ. ಇಲ್ಲಿ ಎಲ್ಲಾ ಬಾಹುಗಳು ಸಮ ಇರೋದ್ರಿಂದ ಇಲ್ಲಿ ಕೂಡ 2 ಇರ್ತದೆ, ಇಲ್ಲಿ ಕೂಡ 2 ಇರ್ತದೆ, ಇಲ್ಲಿ ಕೂಡ 2 ಇರ್ತದೆ. ಹಾಗಾದ್ರೆ ನಮಗ್ ಚೌಕದ ವಿಸ್ತೀರ್ಣ ಕಂಡು ಹಿಡ್ಕೋಬೇಕು ಅಂತಂದ್ರೆ ಇಲ್ಲಿ ಏನ್ ಮಾಡ್ಬೇಕು ನಾವು ಟೈಲ್ಸ್ ನ ವಿಸ್ತೀರ್ಣ ಕಂಡು ಹಿಡ್ಕೋಬೇಕು. ಹಾಗಾದ್ರೆ ಟೈಲ್ಸ್ ನ ವಿಸ್ತೀರ್ಣ ಅದು ಕೂಡ ಉದ್ದ ಇಂಟು ಉದ್ದನ ಬರ್ತದೆ. ಯಾಕಂದ್ರೆ ಚೌಕಾಕಾರದ ಅಂತ ಹೇಳಿ ಕೊಟ್ಟಾರ. ಉದ್ದ 2 ಆದ್ರ ಇನ್ನು 2 ಐತಿ. ಓಕೆ, ಹಾಗಾದ್ರೆ 2 ಎಷ್ಟು ಬಂತು 4 ಅಂತೇಳಿ ಬಂತು. ಓಕೆ, ಬಹಳಷ್ಟು ಈಸಿಯಾಗಿ ಸರಳವಾಗಿ ನಾನು ತಿಳಿಸ್ತಾ ಇದ್ದೀನಿ ಇಟ್ಟೆಲ್ಲ ನಮ್ಗೆ. ಯಾಕಂದ್ರೆ 1 ಲೈನ್ ಮೆಥಡ್ ಅಲ್ಲಿ ಆನ್ಸರ್ ಬರ್ಬೋದು. ಅದ್ ಹೆಂಗ್ ಬಂತು ಏನ್ ಬಂತು ಅಂತೇಳಿ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಸರಿಯಾಗಿ ನಾನು ಎಲ್ಲಾನು ಬಿಡಿಸ್ತಾ ಇದ್ದೀನಿ, ನೋಡ್ತಾ ಹೋಗ್ರಿ. ಓಕೆ, ಒಂದ್ಸರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತಂದ್ರೆ ನೀವ್ ಇಂತ ಯಾವ್ದೇ ಪ್ರಾಬ್ಲಮ್ ಬಂದ್ರು ಏನ್ ಮಾಡ್ತೀರಾ ಅಂತಂದ್ರೆ ಅದನ್ನ ಫೇಸ್ ಮಾಡ್ತೀರಾ, ಅದನ್ನ ಬಿಡಿಸ್ತೀರಾ ಅಂತ ಹೇಳ್ತೀನಿ ನಾನು. ಓಕೆ, ಹಾಗಾದ್ರೆ ನಮ್ಗೆ ಇಲ್ಲಿ ಏನ್ ಬಂತು ಆಯಸ್ತದ ವಿಸ್ತೀರ್ಣನು ಬಂತು, ಟೈಲ್ಸ್ ನ ವಿಸ್ತೀರ್ಣನು ಬಂತು. ಓಕೆ, ಹಾಗಾದ್ರೆ ಇನ್ನ ನಮಗ ಹಾಸುಕಲ್ಲುಗಳ ಸಂಖ್ಯೆ ಬೇಕು. ಹೌದಾ, ಹಾಸುಗಲ್ಲುಗಳ ಸಂಖ್ಯೆ ಬೇಕು. ಹಾಸುಗಲ್ಲುಗಳ ಸಂಖ್ಯೆ ಈಕ್ವಲ್ ಟು ಇಲ್ಲಿ ಏನ್ ಮಾಡ್ಬೇಕು ಆಯತದ ವಿಸ್ತೀರ್ಣ ಡಿವೈಡೆಡ್ ಬೈ ಟೈಲ್ಸ್ ನ ವಿಸ್ತೀರ್ಣ ಮಾಡ್ಬೇಕು. ಏನೈತಿ ನಮಗ 400 ಡಿವೈಡೆಡ್ ಬೈ 4 ಅಂತ ಹೇಳಿದೆ. 4 1 ಡಬಲ್ 0. ಹಾಗಾದ್ರೆ ನಮ್ಗೆ ಎಷ್ಟು ಬಂತ ಆನ್ಸರ್ 100 ಅಂತ ಹೇಳಿ ಬಂತು. ಆಪ್ಷನ್ ಸಿ ಅಲ್ಲಿ ನಮ್ಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಐತಿ. ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ಮುಂದಿನ ಒಂದು ಪ್ರಶ್ನೆ 6845ರಲ್ಲಿ 6845ರಲ್ಲಿ 8ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳಿಗಿರುವ ವ್ಯತ್ಯಾಸ ಎಷ್ಟು ಅಂತೇಳಿ ಕೇಳಿದಾರೆ. ಹೌದಾ, 6845ರಲ್ಲಿ 8ರ ಸ್ಥಾನ ಬೆಲೆಗಳಿಗೆ ಮತ್ತು ಮುಖ ಬೆಲೆಗಳಿಗಿರೋ ವ್ಯತ್ಯಾಸ ಅಂತ ಕೇಳಿದಾರ. ಬಿಡಿ 10 100 ಸ್ಥಾನದಲ್ಲಿದೆ. ಹಾಗಾದ್ರೆ ಸ್ಥಾನ ಬೆಲೆ ಏನಾಗ್ತದ್ರಿ 800 ಆಗ್ತದ. ಹೌದಾ, ಸ್ಥಾನ ಬೆಲೆ ಏನಾಗ್ತದ 800 ಆಗ್ತದ. ಇನ್ನು ಮುಖ ಬೆಲೆ ಏನಾಗ್ತದ್ರಿ ಯಾವತ್ತು ಮುಖ ಚೇಂಜ್ ಆಗಲ್ಲ. ಹೌದಾ, ಯಾವತ್ತು ಮುಖ ಚೇಂಜ್ ಆಗಲ್ಲ. ಹಾಗಾಗಿ ಎಷ್ಟಿರ್ತದ 8 ಇರ್ತದ. ವ್ಯತ್ಯಾಸ ಕೇಳಿದಾರ ಮೈನಸ್ ಮಾಡ್ಬೇಕು. ಎಷ್ಟು ಉಳಿತದ 800ರಲ್ಲಿ 8 ತೆಗದ್ರ ಎಷ್ಟು ಉಳಿತದ್ರಿ 792 ಅಂತ ಹೇಳಿ ಉಳಿತದ. ಹಾಗಾದ್ರೆ ವಿದ್ಯಾರ್ಥಿಗಳೇ ನಮ್ಮ ಆಪ್ಷನ್ ಯಾವುದು ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗ್ರಾಮ್ಗಳಲ್ಲಿ ತೂಕ ಮಾಡುವ ವಸ್ತುಗಳಲ್ಲಿ ಅತಿ ಮುಖ್ಯವಾದ ವಸ್ತು ಯಾವುದು ಅಂತ ಹೇಳಿ ಕೇಳಿದಾರ. ಇಲ್ಲಿ ನಾವು ಗ್ರಾಮ್ಗಳಲ್ಲಿ ತೂಕ ಮಾಡಿ ಸಕ್ಕರೆನು ಗ್ರಾಮ್ಗಳಲ್ಲಿನ ತೂಕ ಮಾಡ್ತೀವಿ, ಅಕ್ಕಿನೂ ಗ್ರಾಮ್ಗಳಲ್ಲಿನ ತೂಕ ಮಾಡ್ತೀವಿ, ಚಿನ್ನಾನು ಗ್ರಾಮ್ಗಳಲ್ಲಿನ ತೂಕ ಮಾಡ್ತೀವಿ, ಕಬ್ನಾನು ಕೆಜಿ ಗಂಟ್ಲೆನ ಅದನ್ನು ಗ್ರಾಮ್ಗಳಲ್ಲಿನ ತೂಕ ಮಾಡ್ತೀವಿ. ಆದ್ರೆ ಅತಿ ಮುಖ್ಯವಾದದ್ದು ಯಾವುದು ಅಂತ ಕೇಳಿದಾರೆ. ಚಿನ್ನ ಇವಾಗೇನ್ ಹಗ್ಗ ರೇಟ್ ಇದೆನಾ, ಹಾಗಾಗಿ ವಿದ್ಯಾರ್ಥಿಗಳೇ ಅತಿ ಮುಖ್ಯವಾಗಿರೋದು ಯಾವುದು ಅಂತಂದ್ರೆ ನಮಗಿಲ್ಲಿ ಚಿನ್ನ ಅಂತ ಹೇಳಿ ಆಗ್ತದೆ. ಓಕೆ, ಇದೊಂದು ಬರ್ತಕ್ಕಂತಹ ಗ್ರಾಮ್ಗಳಲ್ಲಿ ಅಂತ ಕೇಳಿದಾಗ ನಮಗ ಯಾವ ಪಾಠದಾಗ ಬರ್ತದ್ರಿ ತೂಕ ಗಾತ್ರ ಇದೆಲ್ಲ ಬರ್ತದಲ್ಲ ಆ ಒಂದು ಪಾಠದಾಗ ಬರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂತಹ ಪ್ರಶ್ನೆ ಆದ್ರೂ ನೀವು ಕನ್ಫ್ಯೂಷನ್ ಮಾಡ್ಕೋತೀರ. ನಾವು ಅಕ್ಕಿ ತರಕ್ ಹೋಗಿರ್ತೀವಿ ಅದನ್ನು ಗ್ರಾಮ್ಗಳಲ್ಲಿನೇ ಕೊಡ್ತಾರೋ, ಸಕ್ಕರೆ ತರಕ್ ಹೋಗಿರ್ತೀವಿ ಅದನ್ನು ಗ್ರಾಮ್ಗಳಲ್ಲಿನೇ ಕೊಡ್ತಾರೋ, ಆಮೇಲೆ ನಮಗ ಕಬ್ಬಿನ ತರಕ್ ಹೋಗಿರ್ತೀವಿ ಅದನ್ನು ಗ್ರಾಮ್ಗಳಲ್ಲಿನೇ ಕೊಡ್ತಾರೋ. ಹಾಗಾದ್ರೆ ನಮಗ್ ಗೊತ್ತಿರ್ಲಾರ್ದೇನೋ ಚಿನ್ನ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಅದನ್ನ ಒಂದು ಹೆಚ್ಚು ಕಡಿಮೆನೂ ಕೊಡಲ್ಲ. ಯಾಕಂತಂದ್ರ ಒಂದು ಗ್ರಾಮ್ ಹೆಚ್ಚು ಕಡಿಮೆ ಕೊಟ್ರು 0.001 ಗ್ರಾಮ್ ಕೊಡೋಲ್ಲ, ನಮಗ್ ಹೆಚ್ಚು ಕೊಡಲ್ಲ. ಹಾಗಾದ್ರೆ ವಿದ್ಯಾರ್ಥಿಗಳೇ ನಮಗ ಅತಿ ಮುಖ್ಯವಾಗಿದ್ದು ಯಾವ್ದು ಅಂತಂದ್ರ ಚಿನ್ನ. ಹಾಗಾದ್ರ 1 ಗ್ರಾಮ್ ಹೌದಾ 1 ಕೆಜಿಗೆ ಎಷ್ಟು ಗ್ರಾಮ್ಗಳಿರ್ತಾವ ನಮಗ್ ಗೊತ್ತಿರ್ಬೇಕು. ಇಂಪಾರ್ಟೆಂಟ್ ಆಗಿ 1 ಕೆಜಿಗೆ ಎಷ್ಟು ಗ್ರಾಮ್ಗಳಿರ್ತಾವ ಅಂತಂದ್ರ 1000 ಗ್ರಾಮ್ಗಳಿರ್ತಾವ. ಓಕೆ, 1000 ಗ್ರಾಮ್ಗಳಿರ್ತಾವ. ಇನ್ನು ಅರ್ಧ ಕೆಜಿಗೆ ಎಷ್ಟು ಗ್ರಾಮ್ಗಳಿರ್ತಾವ, ಅರ್ಧ ಕೆಜಿಗೆ 500 ಗ್ರಾಮ್ಗಳಿರ್ತಾವ. ನೆಕ್ಸ್ಟ್ ಇನ್ನ ನೀವು ಪಾವ್ ಕೆಜಿ ಅಂತೀರ. ಹೌದಾ, ಪಾವ್ ಕೆಜಿ ಅಂತಂದ್ರ 4ನೇ 3 ಭಾಗಕ್ಕ ಏನಿರ್ತದ ಅಂತಂದ್ರ ಇಲ್ಲಿ ನಮ್ಗ 250 4ನೇ 3 ಅಂತಂದ್ರ ಪೂರ್ಣ ಕೆಜಿ 750 ಗ್ರಾಮ್ ಇರ್ತದ. ಓಕೆ, 750 ಗ್ರಾಮ್ ಇರ್ತದ. ಓಕೆ, ನೆಕ್ಸ್ಟ್ 4ನೇ 1 ಅಂತಂದ್ರ ಪಾವ್ ಕೆಜಿ. ಓಕೆ, ಅದಕ್ಕೆ ಎಷ್ಟು ಗ್ರಾಮ್ ಇರ್ತದ್ರಿ 250 ಗ್ರಾಮ್ ಇರ್ತದ. 250 ಗ್ರಾಮ್ ಅನ್ನ ಹೀಗೂ ಕೂಡ ಬರೆಯಬಹುದು ಅಂತೇಳಿ ನಾನು ಹೇಳ್ತೀನಿ. ಹೀಗೂ ಕೂಡ ಪ್ರಶ್ನೆ ಬರಬಹುದು. ಓಕೆ, 250 ಗ್ರಾಮ್ ಅನ್ನ ಹೀಗೆ ಬರೆಯಬಹುದು ಅಂತ ಹೇಳಿ ಕೊಟ್ಟು ನಿಮ್ಗೆ ಆಪ್ಷನ್ ಗಳನ್ನ ಕೊಡ್ಬೋದು. 4ನೇ 1 ಅಂತೇಳಿ ಕೆಜಿ ಅಂತ ಬರ್ತದ. ಆಮೇಲೆ 750 ಗ್ರಾಮ್ ಅನ್ನ ಹೀಗೂ ಕೂಡ ಬರೆಯಬಹುದು ಅಂತಂದ್ರ 4ನೇ 3 ಕೆಜಿ ಅಂತೇಳಿ ಬರ್ತದ. ನೆಕ್ಸ್ಟ್ ಅರ್ಧ ಕೆಜಿನ 2ನೇ 1 ಅಂತೇಳಿ ಬರೀತದ. ಆಮೇಲೆ 500 ಗ್ರಾಮ್ ಅಂತಾನು ಬರಿಬಹುದು. ನೆಕ್ಸ್ಟ್ 1 ಕೆಜಿನ 1000 ಗ್ರಾಮ್ ಅಂತಾನು ಬರಿಬಹುದು. ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆನಪಿಟ್ಕೊಂಡ್ಬಿಡ್ರಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಏನ್ ಕೊಟ್ಟಾರಂದ್ರ ಸಮದ್ವಿಬಾಹು ತ್ರಿಭುಜವು ಹೊಂದಿರುವ
ಸಮಬಾಹುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ. ಸಮದ್ವಿ, ದ್ವಿ ಅಂದರ 2, ಹೌದಾ? ಅದ್ರಲ್ಲಿ ಆನ್ಸರನೇ 2 ಅಂತ ಹೇಳಿದೆ. ಹಾಗಾದ್ರೆ ವಿದ್ಯಾರ್ಥಿಗಳ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ನಾವು ನೋಡಿದಾಗ ಏನಿರ್ತದ ಅಂತಂದ್ರ ಸಮದ್ವಿ ಬಾಹು ತ್ರಿಭುಜ ಅಂತಂದ್ರ 2 ಬಾಹುಗಳ ಅಳತೆ ಸಮವಾಗಿದ್ದು 1 ಬಾಹುವಿನ ಅಳತೆ ಬೇರೆ ಆಗಿತ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ನಾವು ಸಮದ್ವಿ ಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ. ಸಮದ್ವಿ ಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಎಷ್ಟು ಬಾಹುಗಳ ಸಮ ಇರ್ತಾವ ಹಂಗಾದ್ರ 2 ಬಾಹುಗಳ ಸಮ ಇರ್ತಾವ. ನಮಗ ಆಪ್ಷನ್ ಇಲ್ಲೇ ಐತಿ, ಸಮದ್ವಿ ಬಾಹು ತ್ರಿಭುಜ. ಓಕೆ, ಹಾಗಾದ್ರೆ ಇನ್ನ ಸಮಬಾಹು ತ್ರಿಭುಜ ಅಂದ್ರ ಏನು? ಸಮಬಾಹು ತ್ರಿಭುಜ ಅಂತಂದ್ರ ಏನ್ರಿ? 3 ಬಾಹುಗಳು ಸಮ ಇರ್ಬೇಕು, ಹೌದಾ? ಇದಕ್ಕೇನಂತ ಕರಿತೀವಿ ನಾವು? ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಇನ್ನ ಅಸಮಬಾಹು ತ್ರಿಭುಜ. ಅಸಮಬಾಹು ತ್ರಿಭುಜ ಅಂತಂದ್ರ ಏನಿರ್ತದರಿ? ಒಂದ್ರ ಅಳತೆನೆ ಬೇರೆ ಆಗಿರ್ತದ, ಒಂದ್ರ ಅಳತೆನೆ ಬೇರೆ ಆಗಿರ್ತದ. ಇದು ಒಂದು ತ್ರಿಭುಜ ಎ ಬಿ ಸಿ ಅಂತ ಹೆಸರು ಕೊಡ್ತೀನಿ. ಇದೊಂದು 4 ಸೆಂಟಿಮೀಟರ್ ಇದ್ರ, ಇದೊಂದು 5 ಸೆಂಟಿಮೀಟರ್, ಇದೊಂದು 3 ಸೆಂಟಿಮೀಟರ್ ಹಿಂಗಿತ್ತು ಅಂತಂದ್ರ ಎಲ್ಲಾ ಒಂದು ಬಾಹುಗಳ ಅಳತೆ ಬೇರೆ ಬೇರೆ ಆಗಿತ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ನಾವು? ಅಸಮಬಾಹು ತ್ರಿಭುಜ. ಅಸಮಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ. ಇಲ್ಲಿ ಎಲ್ಲಾ ಬಾಹುಗಳ ಸಮ ಇತ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ನಾವು? ಸಮಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ. 2 ಬಾಹುಗಳ ಸಮ ಇದ್ದು 1 ಬಾಹು ಬೇರೆ ಅಳತೆಯನ್ನ ಹೊಂದಿತ್ತು ಅಂತಂದ್ರ ಅದಕ್ಕೆ ಏನಂತ ನೋಡ್ರಿ, ಇದು 3 ಇತ್ತು, ಅಕಸ್ಮಾತ್ ಇದು 3 ಇತ್ತು, ಇದು 4 ಇತ್ತು ಅಂತಂದ್ರ ಏನು? ಇದು 4 ಸೆಂಟಿಮೀಟರ್ ಇತ್ತು ಅಥವಾ 4 ಮೀಟರ್ ಇತ್ತು ಅಂತಂದ್ರೆ ಇದಕ್ಕೂ ಕೂಡ ಇದಕ್ಕೆ ಏನ್ ಕರಿತೀವಿ ನಾವು? ಸಮದ್ವಿ ಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇನ್ನ ಲಂಬಕೋಣ ತ್ರಿಭುಜ. ಲಂಬಕೋಣ ತ್ರಿಭುಜ ಅಂತಂದ್ರೆ ಯಾವ ರೀತಿ ಇರ್ತದ ಅಂತಂದ್ರ ಲಂಬಕೋನವನ್ನ ಉಂಟು ಮಾಡಿರ್ತಕ್ಕಂತಹ ತ್ರಿಭುಜಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರ ಲಂಬಕೋಣ ತ್ರಿಭುಜ ಅಂತ ಹೇಳಿ ಕರಿತೀವಿ. ಲಂಬಕೋಣ ತ್ರಿಭುಜದಲ್ಲಿ ಒಂದು ಕೋನದ ಅಳತೆ ಏನಿರ್ತೈತಿ ಅಂತಂದ್ರ 90 ಡಿಗ್ರಿ ಆಗಿರ್ತದ. ನಾವ್ ಇದಕ್ಕ ಎ ಬಿ ಸಿ ಅಂತ ಹೇಳಿ ಕರಿಬಹುದು. ಇಲ್ಲಿ ನೋಡ್ರಿ, ಲಂಬಕೋನವನ್ನ ಉಂಟು ಮಾಡಿರ್ತಕ್ಕಂತಹ ತ್ರಿಭುಜಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರ ಲಂಬಕೋಣ ತ್ರಿಭುಜ ಅಂತ ಹೇಳಿ ಕರಿತೀವಿ. ಓಕೆ, ಲಂಬಕೋಣ ತ್ರಿಭುಜ ಅಂತ ಹೇಳಿ ಕರಿತೀವಿ. ಇನ್ನು ಲಘುಕೋಣ ತ್ರಿಭುಜ ಅಂತಂದ್ರ 3 ಬಾಹುಗಳು ಏನಿರ್ತಾವ ಅಂತಂದ್ರ ಲಘು ಕೋನಗಳನ್ನ ಹೊಂದಿರ್ತಾವ. ಅವುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಲಘುಕೋನ ತ್ರಿಭುಜ ಅಂತೇಳಿ ನಾವು ಕರಿತೀವಿ. ಓಕೆ, ಲಘುಕೋನ ತ್ರಿಭುಜ. ಸೊ ಇಷ್ಟು ನಿಮಗ ಅರ್ಥ ಆಯ್ತು ಅಂತಂದ್ರೆ ಏನು? ನಿಮಗೆ ತ್ರಿಭುಜದ ಮೇಲೆ ಯಾವುದೇ ಒಂದು ಪ್ರಶ್ನೆಗಳು ಬಂದ್ರೂ ಕೂಡ ಏನಾಗತ್ತೆ ಅಂತಂದ್ರೆ ನಿಮಗ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಬರ್ತದ. ಓಕೆ, ಹಾಗಾದ್ರ ಓಕೆ, ನೆಕ್ಸ್ಟ್ ತ್ರಿಭುಜದ ಮೇಲೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರ. ಏನ್ ಕೇಳ್ತಾರ ಅಂತಂದ್ರ ನಮಗೆ ತ್ರಿಭುಜದ ಸುತ್ತಳತೆ ಕೇಳ್ತಾರ. ಓಕೆ, ತ್ರಿಭುಜದ ಸುತ್ತಳತೆ ಏನಪ್ಪಾ ಅಂತಂದ್ರ ತ್ರಿಭುಜದ ಸುತ್ತಳತೆ. ತ್ರಿಭುಜದ ಸುತ್ತಳತೆ, ತ್ರಿಭುಜದ ಸುತ್ತಳತೆ ಏನ್ ಮಾಡ್ಬೇಕು ಅಂತಂದ್ರ 3 ಬಾಹುಗಳ ಮೊತ್ತ. 3 ಬಾಹುಗಳ ಮೊತ್ತ ಮಾಡ್ಬೇಕು. 3 ಬಾಹುಗಳ ಮೊತ್ತ ಮಾಡ್ಬೇಕು. ಓಕೆ, 3 ಬಾಹುಗಳ ಮೊತ್ತ ಮಾಡ್ಬೇಕು. ಅವಾಗ ಏನ್ ಬರ್ತದ ಅಂತಂದ್ರ ನಮಗ ತ್ರಿಭುಜದ ಸುತ್ತಳತೆ ಬರ್ತದೆ. ಓಕೆ, ನೆಕ್ಸ್ಟ್ ಇನ್ನು ತ್ರಿಭುಜದ ವಿಸ್ತೀರ್ಣ. ತ್ರಿಭುಜದ ವಿಸ್ತೀರ್ಣ ಏನಾದ್ರೂ ಕೇಳಿದ್ರು ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್. ತ್ರಿಭುಜದ ಮೇಲೆ ಯಾವುದೇ ಪ್ರಶ್ನೆ ಬಂದ್ರು ಕೂಡ ಇದರಿಂದ ಬಿಟ್ಟು ಬೇರೆ ಏನೋ ಪ್ರಶ್ನೆಗಳು ಬರಲ್ಲ ಅಂತೇಳಿ ನಾನು ಹೇಳ್ತೀನಿ. ಓಕೆ, ತ್ರಿಭುಜದ ವಿಸ್ತೀರ್ಣ ಅಂತಂದ್ರ 1/2 ಇಂಟು ಪಾದ ಇಂಟು ಎತ್ತರ. ಪಾದ ಇಂಟು ಎತ್ತರ ಅಂತೇಳಿ ಬರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ 1/2 ಇಂಟು ಪಾದ ಇಂಟು ಎತ್ತರ ಅಂತೇಳಿ ಬರ್ತದ. ಇಂತಹ ಒಂದು ಪ್ರಶ್ನೆಗಳು ಬಂದಾಗ ನೀವೇನ್ ಮಾಡ್ಬೇಕು ಅಂತಂದ್ರ ನಿಮಗ ಸಮದ್ವಿಬಾಹು ತ್ರಿಭುಜ ಅಂತಂದ್ರೆ ಏನ್ ಗೊತ್ತಾಗ್ಯದ, ಆಮೇಲೆ ಸಮಬಾಹು ತ್ರಿಭುಜ ಅಂತಂದ್ರೆ ಏನ್ ಗೊತ್ತಾಗ್ಯದ, ಆಮೇಲೆ ಅಸಮಬಾಹು ತ್ರಿಭುಜ ಅಂತಂದ್ರೆ ಏನ್ ಗೊತ್ತಾಗ್ಯದ, ಆಮೇಲೆ ಲಘುಕೋಣ ತ್ರಿಭುಜ ಅಂತಂದ್ರೆ ಏನ್ ಗೊತ್ತಾಗ್ಯದ, ಅಂತಂದ್ರೆ ಲಂಬಕೋಣ ತ್ರಿಭುಜ ಅಂತಂದ್ರೆ ಏನ್ ಗೊತ್ತಾಗ್ಯದ, ಆಮೇಲೆ ತ್ರಿಭುಜದ ಸುತ್ತಳತೆ ಕಂಡು ಹಿಡಿಯುವ ಫಾರ್ಮುಲಾ ಏನ್ ಗೊತ್ತಾಗ್ಯದ. ಯಾಕಂತಂದ್ರ ಇಲ್ಲಿ ಇದು 3 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್, 4 ಸೆಂಟಿಮೀಟರ್ ಅಂತಂದ್ರೆ ಇವ್ರದ ಅಟ್ಟು ಮೊತ್ತ ಮಾಡಿದ್ರೆ ಏನಾಗ್ತದ್ರಿ 3 3 6 6 ಎಷ್ಟಾಗ್ತದ 10 ಆಗ್ತದ. ಇದ್ರ ಸುತ್ತಳತೆ ಎಷ್ಟು 10. ಇಲ್ಲಿ ನಾ ಸೆಂಟಿಮೀಟರ್ ಕೊಟ್ಟಿದ್ನಿ ಅಂತಂದ್ರ ಸೆಂಟಿಮೀಟರ್ ಆಗ್ತದ. ಓಕೆ, ಹಾಗಾದ್ರ ಇನ್ನ ತ್ರಿಭುಜದ ವಿಸ್ತೀರ್ಣ ಏನಾದ್ರೂ ಕೊಟ್ಟಿದ್ರು ಅಂತಂದ್ರ ಇಲ್ಲಿ 1/2ಗೆ 1/2 ಇಟ್ಕೊಳ್ತೀವಿ. ಆಮೇಲೆ ಪಾದ ಎಷ್ಟೈತಿ 4 ಐತಿ, ಎತ್ತರ ಎಷ್ಟೈತಿ ಇಂಟು 3 ಐತಿ. ಓಕೆ, 2 1 2 2 ನೆಕ್ಸ್ಟ್ 2 3 ಎಷ್ಟ್ರಿ 6 ಚದರ ಸೆಂಟಿಮೀಟರ್ ಅಂತ ಹೇಳಿ ಬರ್ತಿತ್ತು. ಓಕೆ, 6 ಚದರ ಸೆಂಟಿಮೀಟರ್ ಅಂತಂದ್ರೆ ಈ ಒಂದು ಎಕ್ಸಾಂಪಲ್ ನ ತೆಗೆದುಕೊಂಡು ನಾನು ಲೆಕ್ಕವನ್ನು ಕೂಡ ನಿಮಗೆ ಬಿಡಿಸಿದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಯಾವುದೇ ಕಾರಣಕ್ಕೂ ಈ ಒಂದು ಟಾಪಿಕ್ ಮೇಲೆ ಬಂದಿರತಕ್ಕಂತಹ ಪ್ರಶ್ನೆನ ನೀವು ಮಿಸ್ ಮಾಡ್ಕೊಳ್ಳೋದೇ ಬೇಡ. ಓಕೆ,
ಹಾಗಾದ್ರೆ ವಿದ್ಯಾರ್ಥಿಗಳೇ ನಿಮ್ಗೇನಾದ್ರೂ ಗೊತ್ತಾಗಿರ್ಲಿಲ್ಲ ಅಂತಂದ್ರೆ ಇನ್ನೊಂದ್ಸತಿ ಸ್ಕ್ರೀನ್ ಶಾಟ್ ಅನ್ನ ತಕ್ಕೊಡ್ರಿ, ಇಲ್ಲ ಅಂತಂದ್ರೆ ಏನ್ ಮಾಡ್ರಿ ವಿಡಿಯೋನ ಪಾಸ್ ಮಾಡ್ಕೊಡ್ರಿ. ಪಾಸ್ ಮಾಡ್ಕೊಂಡು ಇನ್ನೊಂದ್ಸತಿ ನೀವ್ ಏನ್ ಮಾಡ್ರಿ ಅಂತಂದ್ರ ಈ ವಿಡಿಯೋನ ನೋಡ್ತಾ ಹೋಗ್ರಿ. ಆದಷ್ಟು ನಿಮ್ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡ್ರಿ. ಒಂದೇ ಒಂದು ಟಾಪಿಕ್ ಮೇಲೆ ಎಲ್ಲಾ ಪ್ರಶ್ನೆಗಳನ್ನ ನಾನು ಕವರ್ ಮಾಡಿದೀನಿ. ಇನ್ನೂ ಯಾರಾದ್ರೂ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಾವು ಇನ್ನೇನು ಕೆಲವೇ ದಿನಗಳು ಮಾತ್ರ ಎಕ್ಸಾಮ್ಗೆ ಉಳಿದಿರೋದು. ಆದಷ್ಟು ಏನ್ ಮಾಡ್ತೀರಿ ಅಂತಂದ್ರ ನಮ್ಮ ಒಂದು ವಿಡಿಯೋಗಳನ್ನ ನೋಡೋದ್ರಿಂದ ನೀವು 100% ಎಲ್ಲಾ ಸಿಲೆಬಸ್ ಅನ್ನ ನಾವು ಕವರ್ ಮಾಡ್ತಾ ಇದ್ವಿ. 100% ನೀವು ಸಕ್ಸಸ್ ಅನ್ನ ಕಾಣ್ತೀರಾ. ಎಲ್ಲಾ ಸಿಲೆಬಸ್ ಅನ್ನ 360 ಡಿಗ್ರಿ ಆಗಿ ನೀವು ಕವರ್ ಮಾಡ್ತೀರಾ ಅಂತ ನಾನು ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇದೊಂದು ಕೊನೆ ಕ್ಷಣದ ತಯಾರಿ ಅಂತಾನೆ ಹೇಳ್ಬೋದು ನಿಮ್ಗೆ. ಹಾಗಾದ್ರೆ ಈ ಚಿತ್ರದಲ್ಲಿರುವ ಒಟ್ಟು ತ್ರಿಜ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ. 9ನೇ ಪ್ರಶ್ನೆ, ಈ ಚಿತ್ರದಲ್ಲಿರುವ ಒಟ್ಟು ತ್ರಿಜ್ಯಗಳ ಸಂಖ್ಯೆ ಅಂತ ಕೇಳಿದಾರ. ಅಥವಾ ತ್ರಿಜ್ಯವನ್ನ ಯಾವ ಸಂಕೇತದಿಂದ ನಾವು ಗುರುತಿಸ್ತೀವಿ ಅಂತಂದ್ರ ತ್ರಿಜ್ಯವನ್ನ ನಾವು ಆರ್ ಎಂಬ ಸಂಕೇತದಿಂದ ಗುರುತಿಸ್ತೀವಿ. ಹೌದಾ, ಈ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ನೆಕ್ಸ್ಟ್ ಇಲ್ಲಿ ತ್ರಿಜ್ಯ ಅಂತಂದ್ರೆ ಏನು? ಕೇಂದ್ರ ಬಿಂದು ಮತ್ತು ವೃತ್ತಕ್ಕೆ ಇಡುವಂತಹ ದೂರವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ಕೇಂದ್ರ ಬಿಂದು ಮತ್ತೆ ವೃತ್ತಕ್ಕೆ ಇರುವಂತಹ ದೂರವನ್ನ ನಾವ್ ಏನಂತ ಕರಿತೀವಿ? ತ್ರಿಜ್ಯ ಅಂತ ಕರಿತೀವಿ. ಇದನ್ನ ಆರ್ ರಿಂದ ಗುರುತಿಸ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳ ಈ ಒಂದು ಕೊಟ್ಟಂತಹ ಚಿತ್ರದಲ್ಲಿ ಏನಪ್ಪಾ ಅಂತಂದ್ರ ಇಲ್ಲಿ ನಮಗ ಎಷ್ಟು ತ್ರಿಜ್ಯಗಳದಾವ ಅಂತ ಕೇಳಿದಾರ. ಹಾಗಾದ್ರೆ ಇದು 1, ಇದು 2, ಇದು 3, ಇದು 4. ಎಷ್ಟು ತ್ರಿಜ್ಯಗಳದಾವ? 4 ತ್ರಿಜ್ಯಗಳದಾವ. ಇನ್ನೇನು ಕೇಳ್ಬೋದು ನಮಗ್ ವೃತ್ತದ ಮೇಲೆ ಪ್ರಶ್ನೆಗಳನ್ನ ಏನ್ ಕೇಳ್ಬೋದು? ಇಲ್ಲಿ ವ್ಯಾಸವನ್ನ ಕೇಳ್ಬೋದು. ಹಾಗಾದ್ರೆ ಇಲ್ಲೊಂದು ಏನಂತಂದ್ರ ಇದು ತ್ರಿಜ್ಯದ 2ರಷ್ಟು ಏನಿರ್ತದಲ್ಲ ಅದನ್ನೇ ಏನಂತ ಕರಿತೀವಿ ಅಂತಂದ್ರೆ ನಾವು ವ್ಯಾಸವನ್ನ ಕರಿತೀವಿ. ತ್ರಿಜ್ಯದ ವೃತ್ತದ 2 ಬದಿಯಲ್ಲಿ ಹತ್ತಿರ್ಬೇಕು, ಆಮೇಲೆ ಕೇಂದ್ರ ಬಿಂದುವಿನ ಮೇಲೆ ಹಾದೋಗಿರ್ಬೇಕು ಅಂತದನ್ನ ಏನಂತ ಕರಿತೀವಿ ಅಂತಂದ್ರೆ ನಾವು ವ್ಯಾಸ ಅಂತ ಕರಿತೀವಿ. ಹಾಗಾದ್ರೆ ನಮಗೆ ಇಲ್ಲಿ ಯಾವ್ದದ? AB ಅನ್ನೋದು ವ್ಯಾಸ ಅದ. ಓಕೆ, ಹಾಗಾದ್ರ ನೆಕ್ಸ್ಟ್ ಇನ್ನ ಜ ಒಂದ್ ಕೇಳ್ತಾರ. ಜ ಏನಪ್ಪಾ ಅಂತಂದ್ರೆ ಇಲ್ಲಿರ್ತಕ್ಕಂಥದ್ದು ಅಥವಾ ಇಲ್ಲೇ ಬರ್ಬೋದು. ಯಾವುದೇ ಒಂದು ವೃತ್ತ ಕೇಂದ್ರಕ್ಕೆ ಟಚ್ ಇರ್ಲಾರ್ತಕ್ಕಂಥದ್ದು ಬಂತು ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ನಾವು ಝ ಅಂತ ಕರಿತೀವಿ. ಹಾಗಾದ್ರೆ ವೃತ್ತದಲ್ಲಿರುವ ಅತಿ ದೊಡ್ಡ ಝ ಯಾವುದು ಅಂತಂದ್ರ ವ್ಯಾಸ. ವೃತ್ತದಲ್ಲಿರುವ ಅತಿ ದೊಡ್ಡ ಝ ಯಾವುದು ಅಂತ ಕೇಳಿದಾಗ ನಮಗ ಏನ್ ಬೇಕ್ರಿ? ಆನ್ಸರ್ ವ್ಯಾಸ ಅಂತೇಳಿ ಹಾಕ್ಬೇಕು. ಹೌದಾ, ಹಾಗಾದ್ರೆ ಈ ಒಂದು ವೃತ್ತದಲ್ಲಿ ಎಷ್ಟು ತ್ರಿಜ್ಯಗಳದಾವ? 4 ತ್ರಿಜ್ಯಗಳದಾವ. ನೀವು ಆನ್ಸರ್ ಅನ್ನ ಹಾಗೆ ನನಗ್ ಕಮೆಂಟ್ ಮಾಡ್ತಾ ಹೋಗ್ರಿ, ಲೈಕ್ ಬಟನ್ ಅನ್ನ ಕೊಡ್ತಾ ಹೋಗ್ರಿ. ಯಾಕಂತಂದ್ರ ನಮಗೂ ಕೂಡ ಏನಾಗ್ತದ ಅಂತಂದ್ರ ನಿಮ್ಗೆ ಇನ್ನಷ್ಟು ವಿಷಯಗಳನ್ನ ಹೇಳ್ಬೇಕು ಅಂತೇಳಿ ಪ್ರೋತ್ಸಾಹ ಆಗತ್ತಾ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತೀನಿ. ನೋಡ್ರಿ ಮುಂದಿನ ಪ್ರಶ್ನೆ, 4 ಡಜನ್ ಸೇಬು ಹಣ್ಣುಗಳ ಬೆಲೆ ಎಷ್ಟೈತಿ ಅಂತಂದ್ರ 480 ರೂಪಾಯಿ. ಆದ್ರೆ 10 ಸೇಬು ಹಣ್ಣುಗಳ ಬೆಲೆ ಎಷ್ಟು ಅಂತ ಹೇಳಿ ಕೇಳಿದಾರ. ಇಂತಹ ಪ್ರಶ್ನೆಗಳು ಬಂದಾಗ ನೀವು ತಪ್ಪು ಮಾಡುವಂತ ಚಾನ್ಸಸ್ ಇರತ್ತ. ಹಾಗಾಗಿ ಮಾಡ್ಬೇಡ್ರಿ. ನೋಡ್ರಿ ಇಲ್ಲಿ ನೋಡ್ರಿ, 4 ಡಜನ್ಗೆ 1 ಡಜನ್ಗೆ ಎಷ್ಟಿರ್ತಾವ? 12 ಇರ್ತಾವ. ಅಷ್ಟು 1 ಡಜನ್ಗೆ 12 ಎಲ್ಲ ಕೂಡ್ಸ್ಕೊಂಡ್ ಮಾಡೋಕ್ಕಿಂತ ಏನ್ ಮಾಡ್ರಿ ಅಂತಂದ್ರೆ ನಮಗ್ 1 ಡಜನ್ ಬೇಕು ಅಂತಂದ್ರ 480 ಡಿವೈಡೆಡ್ ಬೈ 4 ಅಂತ ಮಾಡ್ರಿ. 1 ಡಜನ್ ಬರ್ತದ. ಓಕೆ, 4 ಒಂದ್ಲೆ 4 ಎರಡ್ಲೆ 4 0. ಓಕೆ, ಎಷ್ಟು? 1 ಡಜನ್ಗೆ 120 ರೂಪಾಯಿ ಆಯ್ತು. ಓಕೆ, 1 ಡಜನ್ಗೆ 120 ರೂಪಾಯಿ ಆದ್ರ 1 ಡಜನ್ ಒಳಗೆ ಎಷ್ಟು ಹಣ್ಣುಗಳು ಇರ್ತಾವ? 1 ಡಜನ್ ಒಳಗ 12 ಹಣ್ಣುಗಳು ಇರ್ತಾವ. ಟೋಟಲ್ ಎಷ್ಟು ರೂಪಾಯಿ ಆಗೈತಿ? ನಮ್ಗೆ 120 ರೂಪಾಯಿ ಆಗೈತಿ. 12 ಒಂದ್ಲೆ 0. ಹಂಗಾದ್ರ 1 ಹಣ್ಣಿಗೆ ಎಷ್ಟಾಯ್ತು ನಮಗ? 1 ಹಣ್ಣಿಗೆ ಎಷ್ಟಾಯ್ತು ಅಂತಂದ್ರ 10 ರೂಪಾಯಿ ಆಯ್ತು. ನಮ್ಗೆ ಎಷ್ಟು ಕೇಳ್ಯಾರ? 10 ಸೇಬು ಹಣ್ಣುಗಳು ಕೇಳ್ಯಾರ ಅಂತಂದ್ರ 10 × 10 ರೂಪಾಯಿ 1 ಅಂತಂದ್ರ 10 100 ರೂಪಾಯಿ ಆಯ್ತು. ಓಕೆ, 100 ರೂಪಾಯಿ. 10 ಸೇಬು ಹಣ್ಣುಗಳ ಬೆಲೆ ಎಷ್ಟಾಯ್ತು? 100 ರೂಪಾಯಿ ಆಯ್ತು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ಎಲ್ಲರಿಗೂ ನಿಮ್ಗ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತಿದೀನಿ. ಇನ್ನೂ ಪರಿಶ್ರಮ ಕೋಚಿಂಗ್ ಸೆಂಟರ್ ನೀವು ಯೂಟ್ಯೂಬ್ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ಪ್ರತಿದಿನ ನಾವ್ ಏನ್ ಮಾಡ್ತಿರ್ತೀವಿ ಅಂತಂದ್ರ ಇದೇ ರೀತಿಯಾಗಿರ್ತಕ್ಕಂತಹ ಸಂಪೂರ್ಣ ಸಿಲೆಬಸ್ ಮುಗಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಿದೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನೀವು ಮನೆಯಲ್ಲೇ ಕುಳಿತುಕೊಂಡು ನಾವೇನು ಕೋಚಿಂಗ್ ಅನ್ನ ಮಾಡಿಲ್ಲ, ನಾವೇನು ಯಾವ್ದು ತರಬೇತಿಯನ್ನು ಪಡೆದಿಲ್ಲ ಅಂತವ್ರಿಗೂ ಕೂಡ ಹೆಲ್ಪ್ ಆಗ್ಲಿ ಅಂತಂದ್ರ ಪೂರ್ತಿ ಸಿಲೆಬಸ್ ಅನ್ನ ಮುಗಿಸೋದ್ರ ಜೊತೆಗೆ ನಾವು ಕ್ವಶನ್ಸ್ ಅನ್ನ ತರ್ತಾ ಇದೀವಿ. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ರಿ. ಪ್ರತಿದಿನ ನಿಮ್ಗೆ ವಿಡಿಯೋಗಳು ಸೇರ್ತಿರ್ತಾವ, ನಿಮ್ ಪ್ರತಿದಿನ ವಿಡಿಯೋಗಳು ಬಂದ್ಬಿಡ್ತಾವ ಅಂತ ಹೇಳ್ತೀನಿ. ಹಾಗಾದ್ರೆ ನಮ್ಮ ಒಂದು ಪರಿಶ್ರಮ ತರಬೇತಿ ಕೇಂದ್ರದಲ್ಲಿ ನಾವು ರಾಜ್ಯ ಮಟ್ಟದ ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆಯನ್ನ ಕೂಡ ಹಮ್ಮಿಕೊಂಡಿದ್ದೀವಿ. ಆ ಒಂದು ಪರೀಕ್ಷೆಯಲ್ಲಿ ನೀವು ಎಲ್ಲರೂ ಭಾಗವಹಿಸ್ರಿ, ಬಹುಮಾನಗಳನ್ನ ಗೆಲ್ರಿ.
ಆಮೇಲೆ ಪರೀಕ್ಷೆ ಯಾವತ್ತಿರತ್ತ ಅಂತಂದ್ರ ಮಾರ್ಚ್ 22ಕ್ಕೆ 3ನೇ ತಿಂಗಳು 22ನೇ ತಾರೀಕು 2026 ಇರ್ತದ. ಅವತ್ತು ರವಿವಾರ ಕೂಡ ಇರ್ತದ. ನೀವೆಲ್ರೂ ಬಂದು ಏನ್ ಮಾಡ್ಬೋದು ಅಂತಂದ್ರೆ ಎಕ್ಸಾಮ್ಸ್ ಅನ್ನ ಬರಿಬಹುದು, ಬಹುಮಾನಗಳನ್ನ ಗೆಲ್ರಿ. ಹಾಗಾಗಿ ಎಲ್ಲಿರ್ತದಪ್ಪ ಎಕ್ಸಾಮು ಅಂತಂದ್ರ ಶ್ರೀ ಸರಸ್ವತಿ ಪ್ರಾಥಮಿಕ ಶಾಲೆ ಗೋಕಾಕ್ ನಲ್ಲಿ ಇರ್ತದ. ನೀವೆಲ್ರೂ ಬಂದು ಏನ್ ಮಾಡ್ರಿ ಅಂತಂದ್ರೆ ಎಕ್ಸಾಮ್ಸ್ ಗಳನ್ನ ಬರೆದು ನಿಮ್ಮ ಒಂದು ಆತ್ಮಸ್ಥೈರ್ಯ ಆತ್ಮಶಕ್ತಿಯನ್ನ ನೀವು ಜಾಸ್ತಿ ಮಾಡ್ಕೊಡ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿಯನ್ನ ಮುಗಿಸ್ತಿದ್ದೀನಿ. ಧನ್ಯವಾದಗಳು.